ರೈತರು, ಗ್ರಾಮಸ್ಥರು ಮತ್ತು ಹೋರಾಟಗಾರರೆಲ್ಲ ಸೇರಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ವಿ. ಸೊ ಆ ನಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡಿದ್ವಿ ತಹಸೀಲ್ದಾರ್ ಅವರ ಮುಖಾಂತರ. ಏನು ಅಲ್ಲಿ ಯಾವ ಉದ್ದೇಶಕ್ಕೆ ಅಲ್ಲಿ ಜಮೀನನ್ನು ಪಡೆದ್ರು ಮತ್ತು ಸರ್ಕಾರಿ ಜಮೀನನ್ನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸಬೇಕು. ಯಾವ ಉದ್ದೇಶಕ್ಕಾಗಿ ಅವರು ಜಮೀನನ್ನು ಪಡೆದ್ರು ಆ ಉದ್ದೇಶವನ್ನು ಅಲ್ಲಿ ಅನುಷ್ಠಾನ ಮಾಡಿಲ್ಲ. ಮತ್ತು ಕಟ್ಟಡಗಳನ್ನು ಕಟ್ಟುವಂಥದ್ದು ಮತ್ತು 112 ಅಡಿ ಎತ್ತರದ ಒಂದು ಆದಿಯೋಗಿ ಎಂಬ ವಿಗ್ರಹವನ್ನು ಮಾಡಿರುವಂಥದ್ದು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ರಸ್ತೆಯನ್ನು ಮಾಡಿರುವಂಥದ್ದು, ರೈತರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಸರ್ಕಾರಿ ಜಾಗದಲ್ಲಿ ರಸ್ತೆಯನ್ನು ಮಾಡುವ ಮುಖಾಂತರ ಟೋಲನ್ನು ಸಹ ವಸೂಲಿ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆಯೂ ಸಹ ನಾವು ಹಿಂದೆ ಪ್ರತಿಭಟನೆ ಮಾಡಿದ್ವಿ. ಅದೇ ದಿನ ನಾವು ಏನು ಆ ಒಂದು ಆದಿಯೋಗಿ ವಿಗ್ರಹವನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಸುಮಾರು ಸಾವಿರಾರು ಜನ, ವಿಶೇಷವಾಗಿ ಶನಿವಾರ ಮತ್ತು ಭಾನುವಾರ ಏನು ದ್ವಿಚಕ್ರ ವಾಹನ ಮತ್ತು ಕಾರುಗಳಲ್ಲಿ ಬರ್ತಾರೆ, ಜನಸಂದಣಿ ಸಂಚಾರ ಅಸ್ತವ್ಯಸ್ತ ಆಗ್ತಾ ಇದೆ. ನಗರದಲ್ಲಾಗಲಿ, ಲಿಂಗಶೆಟ್ಪುರ ರಸ್ತೆಯಿಂದ ಬರುವಂಥದ್ದಾಗಲಿ, ಮುಷ್ಟೂರು ರಸ್ತೆ ಆಗಲಿ ಅಥವಾ ದಿನವಸಳ್ಳಿ ರಸ್ತೆ ಆಗಲಿ ಅಸ್ತವ್ಯಸ್ತ ಆಗ್ತಾ ಇದೆ. ಈ ಬಗ್ಗೆ ನಾವು ಸಂಬಂಧಪಟ್ಟವರ ಗಮನ ಸೆಳೆದರೂ ಸಹ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಅದಕ್ಕೆ ಯಾವುದೋ ಒಂದು ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಗೊಂಡಿಲ್ಲ. ಸೊ ಈಗ ನಾವು ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ.